ಹಾಯ್ ನಮಸ್ಕಾರ, ಮಾವ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಕ್ರಿಸ್ಪಿಯಾದ ಚಿಲ್ಲಿ ಚಿಕನ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಮೊದಲಿಗೆ ನಾವು ಇಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀವಿ ಅಂತ ನೀವು ನೋಡ್ತಾ ಇದ್ದೀರಾ. ಚಿಕನ್, ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಖಾರ ಪುಡಿ, ಕಾರ್ನ್ಫ್ಲೋರ್, ಆಮೇಲೆ ಕ್ಯಾಪ್ಸಿಕಮ್, ಹಸಿಮೆಣಸು, ಸೋಯಾ ಸಾಸ್, ಟೊಮೆಟೊ ಕೆಚಪ್, ಖಾರದ ಪುಡಿ, ಉಪ್ಪು, ಕಾರ್ನ್ಫ್ಲೋರ್ ಹಾಕಿ ನೀಟಾಗಿ ಮಿಶ್ರಣ ಮಾಡಿರೋ ಚಿಕನ್ ನೀವು ನೋಡ್ತಿದ್ದೀರಾ. ಇವಾಗ ಎಣ್ಣೆನ ಬಾಣಲಿಲಿ ಕಾಯಕ್ಕಿಟ್ಟಿದ್ದೀವಿ. ಚಿಕನ್ನ ನೀಟಾಗಿ ಒಂದೊಂದೇ ಆಗಿ ಫ್ರೈ ಮಾಡ್ಕೋತಾ ಹೋಗೋಣ. ನೀಟಾಗಿ ಅಂದರೆ ಆದಷ್ಟು ನೀವು ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಒಂದೇ ಸಲ ಹಾಕಿದ್ರೆ ಅದು ನೀಟಾಗಿ ಬರಲ್ಲ, ಎಲ್ಲ ಬಿಟ್ಕೊಬಿಡುತ್ತೆ ಮಸಾಲ ಎಲ್ಲ. ಸೊ ಡ್ರೈ ಹೇಗೆ ಬಂತು ಅಂತ ಇವಾಗ ನೀವು ನೋಡ್ತಿದ್ದೀರಾ. ಇವಾಗ ಚಿಲ್ಲಿಗೆ ಏನೇನು ಬೇಕು ಅಂತ ನೋಡಿ. ಈರುಳ್ಳಿ, ಹಸಿಮೆಣಸು, ಕ್ಯಾಪ್ಸಿಕಮ್ ಮೇನಾಗಿ ಬೇಕಾಗುತ್ತೆ. ಇದನ್ನೆಲ್ಲ ಫ್ರೈ ಮಾಡ್ಕೋತಾ ಇದ್ದೀವಿ. ಕ್ಯಾಪ್ಸಿಕಮ್ ಮತ್ತು ಹಸಿಮೆಣಸು, ಈರುಳ್ಳಿ ಹಸಿ ವಾಸನೆ ಹೋಗೋ ತನಕನೂ ನೀಟಾಗಿ ಫ್ರೈ ಮಾಡಿ. ಸೊ ಇದು ಬಂದು ಗ್ರೇವಿ ಟೈಪ್ ಆಗುತ್ತೆ. ಅಲ್ಲಿ ಆಲ್ರೆಡಿ ಡ್ರೈ ರೆಡಿ ಆಗಿದೆ. ಇಲ್ಲಿ ಅದಕ್ಕೆ ಬೇಕಾಗಿರೋ ಗ್ರೇವಿ ಮಾಡ್ತಾ ಇದ್ದೀವಿ. ಅದಾದಮೇಲೆ ಸಾಸಸ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೆಟೊ ಸಾಸ್, ಸ್ಪೈಸಿ ಟೊಮೆಟೊ ಕೆಚಪ್ ಮತ್ತು ಚಿಲ್ಲಿ ಸಾಸ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾವು ಸೋಯಾ ಸಾಸ್ನ ಹಾಕಬೇಕು. ಸೋಯಾ ಸಾಸ್ ಹಾಕುವಾಗ ಆದಷ್ಟು ಕಮ್ಮಿನ ಬಳಸಿ. ಏನಕ್ಕೆ ಅಂದರೆ ಸೋಯಾ ಸಾಸ್ ಜಾಸ್ತಿ ಆದರೆ ಕಂಪ್ಲೀಟಾಗಿ ಚಿಕನ್ ಅದೇ ಸ್ಮೆಲ್ ಬರುತ್ತೆ ಮತ್ತು ಕಹಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದಷ್ಟು ಇತಿಮಿತಿಯಾಗಿ ಸೋಯಾ ಸಾಸ್ನ ಬಳಸಿ. ಇವಾಗ ನಾವು ಹಸಿಮೆಣಸು, ಈರುಳ್ಳಿ, ಕ್ಯಾಪ್ಸಿಕಮ್ ಏನು ನಾವು ಫ್ರೈ ಮಾಡಿದ್ವಿ ಅದಕ್ಕೆ ಈ ಮಿಕ್ಸ್ ಮಾಡಿರೋ ಸಾಸಸ್ನ ಹಾಕ್ತಾಯಿದ್ದೀವಿ. ನೀಟಾಗಿ ಫ್ರೈ ಮಾಡಿ ಅದು ಗ್ರೇವಿಯಾಗಿ ಬರುತ್ತೆ. ಸೊ ಎಲ್ಲ ರೆಡಿಯಾಗಿದೆ. ಇನ್ನೇನು ಮಿಕ್ಸ್ ಮಾಡ್ಬೋದು ಅನ್ನೋಷ್ಟಕ್ಕೆ ನೀವು ಇವಾಗ ನಾವು ಆಲ್ರೆಡಿ ಡ್ರೈ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ನ, ಅದನ್ನು ಹಾಕಿ ಫ್ರೈ ಮಾಡಿ ನೀಟಾಗಿ ಬ್ಲೆಂಡ್ ಆಗಲಿ ಅದು ಸಾಸಸ್ ಎಲ್ಲ ಚಿಕನ್ ಪೀಸಸ್ಗೆ. ಒಂದು 5 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂದರೆ ಇವಾಗ ನೀವು ಕ್ಲಿಪ್ಪಿಂಗ್ ನೋಡ್ತಿದ್ದೀರಲ್ಲ, ಇಷ್ಟು ಚೆನ್ನಾಗಿ ಔಟ್ಪುಟ್ ಬಂತು. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.